ಸಾಮಾನ್ಯವಾಗಿ ಒಬ್ಬ ನಟ ಕಷ್ಟದಲ್ಲಿ ಇದ್ದಾಗ ಅವರ ಅಭಿಮಾನಿಗಳು ತಿಕಾ ಮುಚ್ಕೊಂಡು ಸೈಲೆಂಟ್ ಆಗಿ ಇರಬೇಕು. ಅದು ಬಿಟ್ಟು ಡಾಕ್ಟರ್ ರಾಜಣ್ಣ ಅವರಿಗಿಂತ ನಮ್ಮ ಡಿ ಬಾಸ್ ಅವರು ಗ್ರೇಟು, ಅವ್ರ ಮುಂದೆ ಶಿವಣ್ಣ, ಕಿಚ್ಚ ಸುದೀಪ್ ಅವರು ಬಚ್ಚ ಅಂತ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವಾಗವಾಗ ಹೇಳ್ತಾನೆ ಇರ್ತಾರೆ. ಇವರು ಎಂತ ಪೆಂಗನನ ಮಕ್ಕಳು ಅಂದ್ರೆ, ಡಿ ಬಾಸ್ ಅವರು ಈಗಾಗಲೇ ಜೈಲಿಗೆ ಸೇರ್ಕೊಂಡು ಜೈಲಿನಲ್ಲಿ 100 ದಿನಗಳನ್ನು ಪೂರೈಸಿಕೊಂಡು 200ನೇ ದಿನಗಳತ್ತ ಶರವೇಗದಲ್ಲಿ ಮುನ್ನುಗ್ತಿದ್ದಾರೆ. ಪಾಪ ಅವರು ಆ ಪರಿಸ್ಥಿತಿಯಲ್ಲಿ ಇದ್ರೆ ಈ ಅವಿದ್ಯಾವಂತ ಫ್ಯಾನ್ಸ್ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಂಡು ಅವರ ಸಿನಿಮಾವನ್ನು ಅವರೇ ಸೋಲ್ಸ್ಬಿಟ್ರು. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ, ನಮ್ಮ ಡಿ ಬಾಸ್ ಅವರ 7 ಕೋಟಿ ಫ್ಯಾನ್ಸ್ ದೆವ್ವ ಸಿನಿಮಾನ ಸಂಪೂರ್ಣವಾಗಿ ಮಕಾಡೆ ಮಲಗಿಸ್ಬಿಟ್ರು. ನಾವು ದೆವ್ವ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ಮುಂದೆ ಬಂದು ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡಿ ಅವರು ಕೊಟ್ಟಿರುವ ಓಟಿ ಪ್ಯಾಕೆಟ್ ಕುಡಿದು ಚರಂಡಿಯಲ್ಲಿ ಬಿದ್ರೆ ವಿನಃ ಎದ್ ಬಂದು ಸಿನಿಮಾ ನೋಡಿಲ್ಲ. ಸಿನಿಮಾವನ್ನು ಸಂಪೂರ್ಣವಾಗಿ ಮಕಾಡೆ ಮಲಗಿಸ್ಬಿಟ್ರು. ದೆವ್ವ ಸಿನಿಮಾ ರಿಲೀಸ್ ಆದ 2 ದಿನಕ್ಕೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ವಾಶ್ ಔಟ್ ಆಯ್ತು. 7 ದಿನಕ್ಕೆ 23 ಕೋಟಿ ಕಲೆಕ್ಷನ್ ಮಾಡಿ ಮನೆಗೆ ಪ್ರಯಾಣ ಬಳಸೋದಿಕ್ಕೆ ಸಿದ್ಧವಾಗಿದೆ ದೆವ್ವ. ಒಂದು ವೇಳೆ ಶಿವಣ್ಣ ಅವರ 45, ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬರೋ ಅಷ್ಟೊತ್ತಿಗೆ ದೆವ್ವ ಥಿಯೇಟರ್ ನಿಂದ ಕಾಲ್ಕಿತ್ತಿರುತ್ತೆ. ಯಾಕಂದ್ರೆ ಈಗಾಗಲೇ ದೆವ್ವ ಲಕ್ಷದಲ್ಲಿ ಕಲೆಕ್ಷನ್ ಮಾಡ್ತಿದೆ. ತೋಪೆದ್ದೋಗಿದೆ ಸಿನಿಮಾ. ಥಿಯೇಟರ್ ನ ಓನರ್ ಗಳು ಯಾವಾಗ ಕಿತ್ತು ಒಗಿತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ಇದೇ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು. ಹೆಸರಿಗೆ ಮಾತ್ರ ಬಾಕ್ಸ್ ಆಫೀಸ್ ಸುಲ್ತಾನ, ಕಲೆಕ್ಷನ್ ನೋಡಿದ್ರೆ ಲಕ್ಷಗಟ್ಟಲೆ ಇದೆ. ಡಿಸೆಂಬರ್ 25ರ ಒಳಗೆ ದೆವ್ವ ಥಿಯೇಟರ್ ನಿಂದ ಮಾಯವಾಗುತ್ತೆ. ಆ ಜಾಗಕ್ಕೆ ಉಪ್ಪಿ ಶಿವಣ್ಣ ಅವರ 45, ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗಳು, ಈ ಸಲ ಈ 2 ಸಿನಿಮಾಗಳು ಕರ್ನಾಟಕದಲ್ಲಿ ರುದ್ರ ತಾಂಡವ ಆಡುತ್ತೆ. ಆ ರುದ್ರ ತಾಂಡವವನ್ನು ಪರಪ್ಪನ ಅಗ್ರಹಾರದಲ್ಲಿ ಇರುವ ಡಿ ಬಾಸ್ ಅವರು ಕಣ್ತುಂಬಾ ನೋಡ್ತಾರೆ. ಯಾಕಂದ್ರೆ ಈ 2 ಸಿನಿಮಾಗಳು ಈಗಾಗಲೇ ಭರ್ಜರಿಯಾಗಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ. ದೇಶ ವಿದೇಶಗಳಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಿದಾವೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಈ 2 ಸಿನಿಮಾಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಕನ್ನಡದ ಈ 2 ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಇಷ್ಟೊಂದು ಸೌಂಡ್ ಮಾಡ್ತಿದೆ ಅಂದ್ರೆ ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಬಹುದು. ಇಷ್ಟಕ್ಕೂ ಕಿಚ್ಚ ಸುದೀಪ್ ಅವರು, ಶಿವಣ್ಣ ಅವರು, ಉಪ್ಪಿ ಅವರು ಆಗಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಗಳು. ಆಗಿನ್ನು ನಮ್ಮ ದಾಸಪ್ಪಣ್ಣ ಜನುಮದ ಜೋಡಿ ಸೆಟ್ ಅಲ್ಲಿ ಇನ್ನ ಬಲ್ಪ್ ಫಿಕ್ಸ್ ಮಾಡ್ತಿದ್ರು. ಇಂತ ಡಿ ಬಾಸ್ ಅವರಿಗೆ ಕಿಚ್ಚ ಸುದೀಪ್, ಶಿವಣ್ಣ ಅವರನ್ನು ಹೋಲಿಕೆ ಮಾಡೋದು ಸರಿಯಲ್ಲ. ಈಗ್ಲಾದ್ರೂ ನಮ್ಮ ಡಿ ಬಾಸ್ ಅವರ ಫ್ಯಾನ್ಸ್ ಗಳು ಎಚ್ಚೆತ್ಕೊಳ್ಬೇಕು, ತಿಕಾ ಮುಚ್ಕೊಂಡು ಸೈಡ್ ಅಲ್ಲಿ ಇರ್ಬೇಕು. ಡಿ ಬಾಸ್ ಅವರ ದೆವ್ವ ಸಿನಿಮಾ ಬರ್ತಿದೆ ಚಿನ್ನ. ಶಿವಣ್ಣ ಅವರ 45, ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗಳು ಪೋಸ್ಟ್ ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ನಮ್ಮ ಡಿ ಬಾಸ್ ಅವರ ಕ್ರೇಜ್ ಯಾವ ರೀತಿ ಇದೆ ಅಂದ್ರೆ, ನರೇಂದ್ರ ಮೋದಿ ಅವರೇ ಎದ್ ಬಂದು ಸಿನಿಮಾ ನೋಡ್ತಾರೆ, ಆ ರೇಂಜ್ ಗೆ ಸಿನಿಮಾ ಮಾಡಿದ್ದಾರೆ ಅಂತ ಬುಗಡೆ ಬಿಟ್ಟಿದ್ದ ನಮ್ಮ ದಾಸಪ್ಪಣ್ಣನ ಅಭಿಮಾನಿಗಳು 2 ದಿನಕ್ಕೆ ದೆವ್ವ ವಾಶ್ ಔಟ್ ಆಯ್ತು. 2 ದಿನಕ್ಕೆ ದೆವ್ವ ವಾಶ್ ಔಟ್ ಆಯ್ತು ಅಂದ್ರೆ ಇವ್ರು ಎಂತ ಅವಿದ್ಯಾವಂತ ಪೆಂಗ್ ಮುಂಡೆವು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಮೌಂಟ್ ಎವರೆಸ್ಟ್ ರೇಂಜ್ ಗೆ ಪುಂಗಿ ಬಿಡ್ತಾರೆ. ಇವ್ರ ಕೈಯಲ್ಲೇ ಇವರ ಬಾಸ್ ಸಿನಿಮಾನ ಗೆಲ್ಸ್ಕೊಳಕ್ ಆಗ್ಲಿಲ್ಲ, ಬೇರೆಯವರ ಸಿನಿಮಾಗಳ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಎಂತ ಪೆಂಗ್ ಮುಂಡೆವು. ಅರೆ ಪೆಂಗ್ ಮುಂಡೆವ, ಕರ್ನಾಟಕದ ಎಲ್ಲಾ ಥಿಯೇಟರ್ ಗಳು ಮಲ್ಟಿಪ್ಲೆಕ್ಸ್ ಉಪ್ಪಿ ಶಿವಣ್ಣ ಕಿಚ್ಚನ ತೆಕ್ಕೆಗೆ ಸೇರಿದ್ದಾಯ್ತು. ಡಿಸೆಂಬರ್ 25ಕ್ಕೆ ಕರ್ನಾಟಕದಲ್ಲಿ ರುದ್ರ ತಾಂಡವ ಶುರುವಾಗುತ್ತೆ. ಅಷ್ಟರ ಒಳಗೆ ದೆವ್ವ ಮನೆ ಕಡೆಗೆ ಪ್ರಯಾಣ ಬೆಳೆಸೋದಂತೂ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.